ಅದ್ರ ಬಗ್ಗೆ ಚಿಂತೆ ಇಲ್ಲ, ಬದುಕ್ ಬಗ್ಗೆ ಚಿಂತೆ ಇಲ್ಲ. ರಾಜಕಾರಣ 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 ಬಿಟ್ರೆ ಈ ಕಾಂಗ್ರೆಸ್ ಬೇರೆ ಗತಿನೇ ಇಲ್ಲ. ಈಗ ಯಾರೋ ನಮ್ಮ ಶಾಸಕರ ಪತ್ನಿನೋ ಇಲ್ಲ ಸಚಿವರ ಪತ್ನಿನೋ ಮಕ್ಕಳು ಸತ್ತಿದ್ರೆ ಅವ್ರಿಗೆ ಅರ್ಥ ಆಗ್ತಾ ಇತ್ತು ನೋವು. ಅರ್ಥ ಆಯ್ತು ನಿಮ್ಗೆ? ಯಾರೋ ನನ್ನ ವಾಟ್ಸಪ್ ಅಲ್ಲಿ ಹಾಕಿದ್ರು, ಅದಲ್ಲ 3 ಜನ ಸಚಿವರು ಹೋಗ್ಬೇಕಾಗಿತ್ತಂತೆ, ಅದಲ್ಲ ಒಬ್ರು ಹೋಗ್ಬೇಕಾಯ್ತು ಬರ್ಬೇಕಾಯ್ತಂತೆ, ಆಯ್ತಲ್ವಾ? ಆ ನೋವು ಅವ್ರಿಗೆ ಅರ್ಥ ಆಗ್ತಾ ಇತ್ತು. ಇಡೀ ದೇಶ ಇವತ್ತು ಕಣ್ಣೀರಾಗ್ತಾ ಇದೆ. ಅಲ್ಲಿ ಸತ್ತಿರ್ತಕ್ಕಂಥವ್ರು ಅವರಲ್ಲ, ಹಿಂದೂಗಳು ಅಲ್ಲ, ಕಾಶ್ಮೀರದವರು, ಕನ್ಯಾಕುಮಾರ, ಕರ್ನಾಟಕದವರಲ್ಲ, ನಮ್ಮ ಹಿಂದೂಗಳು. ಇವತ್ತು ಅವ್ರದ್ದಾಗಿದ್ದ ಗತಿ ನಮ್ಮನೆ ಬಾಗಿಲು ಬಂದು ನಿಂತ್ಕೊಳುತ್ತೆ. ಅವತ್ತು ಯಾರು ಹೊಣೆ ಯಾರು ಅದಕ್ಕೆ? ಇವ್ರು ಹೇಳ್ತಾರೆ ಇವರು ಕರ್ನಾಟಕದಲ್ಲಿ ಇರ್ತಕ್ಕಂಥ ತರದು ಹೋಗ್ತಾ ಇದೆ, ಇಲ್ಲಿ ಮಾಡಕ್ಕಿದಿಲ್ಲ, ಇಲ್ಲಿ ಹೋಗಿ ರಾಷ್ಟ್ರ ಬಗ್ಗೆ ಮಾತಾಡ್ತಾರೆ. ನಾವೇನ್ ಮಾಡೋದು? ಮೋಸ್ಟ್ ನೆಕ್ಸ್ಟ್ ಡಾಕ್ಟರೇಟ್ ಪದವಿ ಕೊಟ್ರೆ ಪಾಕಿಸ್ತಾನದಲ್ಲಿ ಇವ್ರಿಗೆ ಕೊಡೋದು. ಯಾರಿಗೆ? ಸಿಎಂ ಅವ್ರಿಗೆ ಹೊಗಳ್ತಾ ಇದ್ದಾರೆ. ಓಲೈಕೆ, ಒಂದು ಜಾತಿ ಓಲೈಕೆ ಮಾಡ್ಕೊಳ್ಳೋದು, ಒಂದು ಜಾತಿನ ಓಲೈಕೆ ಮಾಡ್ಕೊಳ್ಳೋದು, ವೋಟಿಂಗ್ ಫ್ಯಾಕ್ಟರ್. ಈ ರಾಜಕಾರಣಿಗಳಿಗೆ ಬುದ್ಧಿ ಬರುತ್ತೆ, ಇನ್ಕ್ಲೂಡಿಂಗ್ ಮೀ. ನಮಗೆ ನಮ್ಮನೆ ಭಾಗದ ತನಕ ನಿಲ್ಕ ತನಕ ಸಮಸ್ಯೆ ಇದು ನಮ್ಗೆ ಅರ್ಥ ಆಗಲ್ಲ. ನಮ್ಗೆ ಬರ್ಬೇಕಿದ್ ನಮಗೆ 100% ಸರ್. ಇದು ಪದೇ 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 ತೀಟ್ಲೆ ನಿಲ್ಬೇಕು ಅಂದ್ರೆ ಇದು ಯುದ್ಧ ಆಗ್ಲೇಬೇಕು, ಬಿಸಿ ಮುಡಿಸ್ಲೇಬೇಕು. ಆ ತರ ಪ್ರಶ್ನೆ ಬಂದಾಗ ದಿನಕ್ಕೊಂದು ಪ್ರಶ್ನೆ ನಿಮಗೂ ಬರ್ತದೆ, ಪೇದೂರುಗಳು ಬಂದಾಗ. ಇವತ್ತು ಬರೀ ಇವ್ರ ದೃಷ್ಟಿ ಕುರ್ಚಿ ಮೇಲೆ ಬಿಟ್ರೆ ಅಭಿವೃದ್ಧಿ ಬಗ್ಗೆ ಇಲ್ಲ, ಹೊಸ ಶಾಸಕರ ಬಗ್ಗೆ ಇಲ್ಲ, ಅವ್ರ ಗತಿ ಏನು, ಅವ್ರ ಪರಿಸ್ಥಿತಿ ಏನು, ಅವ್ರ ಅನುದಾನ ಏನು, ತಾಲೂಕಲ್ಲಿ ಅವ್ರು ಯಾವ ನೋವು ಅನುಭವಿಸ್ತಾರೋ ಇವ್ರ ಕಂಚಿಂತೂ ಇಲ್ಲ. ನಂದೇನು ಅಷ್ಟೇ. ಈ ಮಾತನ್ನ ಯಾಕೆ ಹೇಳ್ತೀವಿ ಈ ವರ್ಷ ಅಂತಂದ್ರೆ ನೋವು ತಳಿಲೇ ಹೇಳ್ತಾ ಇದೆ. ನನ್ನ ಪರಿಸ್ಥಿತಿ ನಮ್ಗೆ ಗೊತ್ತು, ನಮ್ಮ ಪರಿಸ್ಥಿತಿ ಏನಿಲ್ಲ.